ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಸಿಎಂ ಡಿಸಿಎಂಗೆ ಕರೆದಿದ್ದಾರೋ ಗೊತ್ತಿಲ್ಲ. ರಾಜ್ಯಸಭಾ ಚುನಾವಣೆ ಅಥವಾ ಬೇರೆ ಕಾರಣಕ್ಕಿರಬಹುದು. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಪ್ರತಿಕ್ರಿಯೆ ಇದು. ಯಾವ ಕಾರಣಕ್ಕೆ ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆದಿದ್ದಾರೋ ಗೊತ್ತಿಲ್ಲ. ರಾಜ್ಯಸಭಾ ಚುನಾವಣೆ ಅಥವಾ ಬೇರೆ ಕಾರಣಕ್ಕಿರಬಹುದೇನೋ ಅಂದಿದ್ದಾರೆ. ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಖಂಡಿತ ಮಾಡ್ತಾರೆ. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಂತೂ ಇಲ್ಲ ಅಂದಿದ್ದಾರೆ. ಬೇರೆ ಕಾರಣಕ್ಕೆ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಿದೆ ಅಂತ ಕೂಡ ಅಭಿಪ್ರಾಯ ಪಟ್ಟಿರುವವರು ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂದಿದ್ದಾರೆ. ಈ ಮೂಲಕ ಮಂತ್ರಿಗಿರಿ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಪ್ರಸಾದ್ ಅಬ್ಬಯ್ಯ. ಹೈಕಮಾಂಡ್ದವರು ಸಿಎಂಗೆ ಡಿಸಿಎಂಗೆ ಕರೆದಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಇನ್ನೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಯಾವ ಚರ್ಚೆ ಇರ್ಬೋದು ಅದು. ಈಗೇನು ನಮ್ಮದು ರಾಜ್ಯಸಭಾದ್ದು ಮೆಂಬರ್ ಇರ್ಬೋದು, MLC ನಾಮಿನೇಷನ್ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ಇರ್ಬೋದು. ಬಹುಶಃ ಕರೆದಿದ್ದಾರೆ. ಎಲ್ಲ ಬೇರೆ ಪಾರ್ಟಿ ಹಿತದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳಿಂದ ಕೂಡ ಕರೆದಿರ್ಬೋದು. ಯಾವುದು ಪುನರಚನೆ ಇದೇ ಸಮಯದಲ್ಲಿ ಆಗುತ್ತೆ ಅಲ್ಲ, ಮಾಡ್ತಾರೆ, ಅದೇನು ಖಂಡಿತ ಮಾಡ್ತಾರೆ. ಆದರೆ ಈಗ ಅದಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ಏನು ನನಗೆ ಕಾಣ್ತಾ ಇಲ್ಲ. ಬೇರೆ ರಾಜಕೀಯ ಬೇರೆ ಡೆವಲಪ್ಮೆಂಟ್ ಬಗ್ಗೆನೂ ಇರ್ಬೋದು, ನೋಡೋಣ ಅದೇನನ್ನೋದು. ಸಚಿವರು ಕೂಡ ಹೋಗಿದ್ದಾರೆ. ಈಗ ಸಹಜವಾಗಿ CM DCM ಹೋದಾಗ ಸಹಜವಾಗಿ ಅವ್ರ ಜೊತೆಗೆ ಹೋಗುವಂಥದ್ದು ಹಿಂದಿನಿಂದ ನೋಡಿರಿ, ಇದೇನು ಹೊಸದಲ್ಲ. ಯಾರು CM ಹೋದಾಗ ಅವ್ರ ಜೊತೆಗೆ ಒಂದೊಂದಿಷ್ಟು ಜನ, DCM ಹೋದಾಗ ಅವ್ರ ಜೊತೆಗೆ ಇಷ್ಟು ಜನ ಹೋಗ್ತಾರೆ. ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದು ಬೇಕಾಗಿಲ್ಲ.